ಜೇನು ಮರಿ ಬಿದ್ಬಿಟ್ರಿ ಬಿಟ್ಬಿಟ್ರಿ ಏನು ಎ ಸಿ ಪ್ರಾಬ್ಲಮ್ ಆಯ್ತು ನೋಡ್ರಿ ಇದು ಬರೇ ಹಾಕಿ ಕುಡಿಯೋಣ ಅಂತ ಇವತ್ತ ಎಲ್ಲೋ ಹೊಂಟೇವಿ ಒಂದು ಕಡೆ ಆ್ಯಂಡ್ ಒಂದು ಹೊಸ ಮನೆ ತೊಗೊಳನ್ರಿ ನಿಮ್ಗೆ ಹೇಳ್ದಂಗೆ ಅಲ್ಲೇ ಬಂದೇವು ನಾವೀಗ. ವೆಲ್ಕಮ್ ಬ್ಯಾಕ್ ಟು ಚಾನಲ್ ಮುದ್ದು ವೀಕ್ಷಕರೇ. ಅಂದಂಗೆ ಡೈಲಿ ಶಾರ್ಪ್ 8 ಗಂಟೆಗೆ ವ್ಲಾಗ್ ಬರತ್ತಾವು. ಸೊ ಯಾರ್ಯಾರು ಶಾರ್ಪ್ 8 ಗಂಟೆಗೆ ಬಂದು ವ್ಲಾಗ್ ನೋಡತ್ತೀರಿ ಕೆಳಗಡೆ ಕಮೆಂಟ್ ಸೆಕ್ಷನ್ನಾಗ ಹೇಳ್ರಿ. ಯಾರ್ಯಾರು ಹೊಸ ಸಬ್ಸ್ಕ್ರೈಬರ್ಸ್ ಅದಿರಿ ಅದನ್ನು ಹೇಳ್ರಿ ನೋಡೋಣ. ಯಾರ್ಯಾರು ಹಳೆ ಸಬ್ಸ್ಕ್ರೈಬರ್ಸ್ ಅದಿರಿ ಮತ್ತೆ ನೋಡೋಕೆ ಸ್ಟಾರ್ಟ್ ಮಾಡಿರಿ ಹೇಳ್ರಿ ನೋಡೋಣ ಅಂತ ನೋಡೇ ಬಿಡೋಣ ಅಂತ. ವೆರಿ ಗುಡ್ ಮಾರ್ನಿಂಗ್ ಎಲ್ಲ ಮುದ್ದು ವೀಕ್ಷಕರೇ. ಆಹಾ ನಿನ್ನೆ ವ್ಲಾಗು ತುಂಬ ಜನ ಲೈಕ್ ಮಾಡಿದಿರಿ. ಆ್ಯಂಡ್ ಅದೇ ಹೇಳಿದ್ದೆ ನಾ ಫುಲ್ ಫ್ರೀ ಟೈಮ್ ಇತ್ತಂದ್ರೆ ಮಾಡೋಕ್ಕೆ ಬರ್ತೈತಿ, ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಬ್ಯುಸಿನೇ ಇರ್ತೀವಿ. ಒಂದು ಏನೋ ವೈಟ್ ನಾವು ಅಂತ ಕ್ಲೋಸಪ್ ತೊಟ್ಟು ತರ್ಸೀನಿ, ಅಲ್ಲೇ ಒಂದು ಲಕ ಹೊಳಿತಾವಂತ ನೋಡೋಣ. ನಿಂಗೆ ಹೇಳ್ತೀನಿ ನಿಮ್ಗೆ ಯೂಸ್ ಮಾಡಿ. ಇದೇನು ಪೇಯ್ಡ್ ರಿವ್ಯೂ ಅಲ್ಲ, ನೋಡೋಣ ಅಂತ ಯೂಸ್ ಮಾಡಿ ಹೇಳ್ತೀನಿ ನಿಮ್ಗೆ. ಮತ್ತೆ ಅವ್ರು ಏನು ಮಾಡ್ತಾರೆ ನೋಡೋಣ ಅಂತ. ಇಲ್ಲಿ ಹೆಸರು ಕಾಳು, ಇಲ್ಲಿ ಅವಲಕ್ಕಿ, ಇವತ್ತೇನು ಹೋಳಿಗೆ ಏನ್ರಿ, ಹೋಳಿಗೆ, ಮಾವಿನ ಹಣ್ಣಿನ ಶ್ರೀಕರ್ಣಿ. ಕ್ಯಾ ಬಾತ್ ಹೇ. ಜೇನು ಮರಿ ಬಿದ್ಬಿಟ್ರಿ ಬಿಡ್ರಿ ವಾಯರ್ ಬಿಡ್ರಿ ನಿನ್ನ ಮಜಾ ಬಂತಲ್ಲ ಅಂದ್ರು. ಮೋಸ್ಟ್ಲಿ ನಾವು ಒಂದ ಕಡೆ ಇದ್ದಿದ್ದ ಅದ ರುಟೀನ್ ಮಾಡಿ ಏನು ಮಾಡಿದ್ರು ಮಜಾ ಅನ್ಸತ್ತದ ಅದಲ್ಲ. ಅದಿಲ್ಲ ಜೇನು ಗ್ಲಾಸ್ ಅವಲಕ್ಕಿ ತಿನ್ನೋಣ ಅಂತ ಲಾಗ್ ನೋಡ್ಕೋತ. ಜೇನು ಅವರೇ ಏನು ನೀವು ಹಿಂಗೆ ಮಾಡ್ತೀರಿ? ಮತ್ತೆಯವರು ಬಂದ್ರಿ. ಹೌದ್ರಿ ಜೇನು ಅವರೇ, ನಮ್ಗೆ ಇಲ್ಲಿನೂ ವಾಕಿಂಗ್ ಹೋಗಿ ಬಂತ. ದಿನಕ್ಕೆ 2 ಸಲ, ಮುಂಜಾನೆ ಸಂಜೆಗೊಮ್ಮೆ, ಒಮ್ಮೆ 3 ಸಲ. ಅಜ್ಜಿ ಮಲ್ಟಿ ಟಾಸ್ಕಿಂಗ್ ಮಾಡತ್ತಾರ ಬೇಟ. ನಿಮ್ಮ ಫೇವ್ರೇಟ್ ಹಣ್ಣಿನ ಜ್ಯೂಸ್ ತೆಗತ್ತಾರ ಬೇಡ. ಇಲ್ಲಿ ನೋಡು ಖುಷಿ ನೋಡು ಮಾರಿ ಮೇಲೆ. ಆ್ಯಕ್ಚುಲಿ ಏನಾಯ್ತಂದ್ರೆ ಆವಾಜ್ ಬರ್ತಿರ್ಬೇಕು ನಿಮ್ಗೆ, ಯಾಕಂದ್ರೆ ಹಿಂದೆ ಭಯಂಕರ ಆವಾಜ್ ಐತಿಲ್ಲ. ನನ್ನ ಲ್ಯಾಪ್ಟಾಪ್ ಯಾಕಂದ್ರೆ ರಿಸ್ಟಾರ್ಟ್ ಮಾಡಾಕಿಟ್ಟು ನಾವು ಆಫೀಸ್ ಲ್ಯಾಪ್ಟಾಪ್ ಲಿಟ್ರಲಿ ಅರ್ಧ ತಾಸು ಆತ್ರಿ ನನಗೆ. ಇಷ್ಟು ಮಯೂರ ಟೈಮ್ ಎಷ್ಟು ಆಗತ್ತೆ? 12ಕ್ಕೆ ಆಫೀಸು, ಬಟ್ ನಾ ಲಾಗಿನ್ ಆಗಿದ್ದು 9ಕ್ಕೆ. ಆದ್ರೆ 1 ತಾಸು ಬರೀ ರಿಸ್ಟಾರ್ಟ್ನಾಗ ಹೋದ್ರಿ. ಏನು ಮಾಡ್ಬೇಕ್ರಿ ಹೇಳಿ. ಯಾಕೆ ಏನಾಗೈತಿ ಅವ್ರಿಗೆ ಹಿಂಗ್ಯಾಕೆ ನಿಂತಾರ? ಹೌದು ಬ್ಯಾಡ್ ನಂಗೆ ಬ್ರು. ಮತ್ತೇನು ಬಿದ್ವು? ಬಿಡ್ಸ ಆತಲ್ಲ, ಮತ್ತೇನು ಬಿತ್ತ ನೋಡ್ರಿ. ಹಂಗೆಲ್ಲ ಹರಿವು ಬಿಟ್ಟಾರ ನೋಡ್ರಿ. ಛೇ ಬಂದ್ಬಿಟ್ಟ. ಯಾಕೆ ಲಿಲ್ಲಿ ಹೋದ್ರತಿ? ನಮ್ದು ಪಾರ್ಸಲ್ ಬಂದ್ಬಿಟ್ಟ, ಕಾಫಿ ಬಂದ್ಬಿಟ್ಟ. ನಿಮ್ಮ ಪಪ್ಪ ಎಷ್ಟು ಕರಗಾಗಿಬಿಟ್ಟಾರ 2 ದಿವಸದಾಗ. ಈ ಕಾಫಿ ಸಣ್ಣ ತರ್ಚನೆ ಹೆಂಗೂ ಮತ್ತೆ 1 ಮಂತ್ ಆದಮೇಲೆ ಬರುತ್ತವೆ. ಆಮೇಲೆ ಶುಗರ್ ಫ್ರೀ ಗೋಲ್ಡ್ ಪ್ಲಸ್ ಇದು ಚಲೋ ಆಯಿತು. ಅದು ಇನ್ನೊಂದು ಸ್ಟಿವಿಯಾ ಅಂತ ಬರ್ತೈತೆ, ಅದು ಚಲೋ ಆಯಿತು. ಕಮೆಂಟ್ಸ್ನಾಗ ಹೇಳಿ, ನನಗೆ ಗೊತ್ತಿಲ್ಲ. ಸೊ ಡೈಲಿ ಏನು ಯೂಸ್ ಮಾಡೋಂಗಿಲ್ಲ ನಾನು, ಯಾಕಂದ್ರೆ ಉಪವಾಸ ಇದ್ದಾಗಂತೂ ಇದನ್ನು ಯೂಸ್ ಮಾಡೋಂಗಿಲ್ಲ. ಬ್ಲ್ಯಾಕ್ ಕೋಲ್ಡ್ ಕಾಫಿ ಮಾಡ್ಕೊಳ್ಳೋಣ ಅಂತ. ಓಹೋ ಐಶ್ವರ್ಯ, ಬ್ಲ್ಯಾಕ್ ಕೋಲ್ಡ್ ಕಾಫಿ. ಜೇನು ಮರಿ ಬ್ಲ್ಯಾಕ್ ಕಾಫಿ. ನಿಮ್ಮಪ್ಪ ಅಲ್ಲದ ಹೇಳಿ ನಿಮ್ ಕಡೆ ಕೈ ಮಾಡತ್ತಾಳ. ಮೋಸ್ಟ್ಲಿ 1 ವರ್ಷ ಅಂದ್ರೆ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಐಶು ಮರಿ ನಮ್ಮ ಜೇನು ಮರಿ ಮಕ್ಕೊಂಡು ಕಟ್ಟಿನ ಸಾರು ಮಾಡ್ಯಾರನ ರುಚಿ ಆಗೈತಿಲ್ಲ. ಮತ್ತು ಪಂಕಜ್ ಮೆಸೇಜ್ ಮಾಡಿದ್ದ ಸಂಜೆಗೆ ಬರ್ರಿ ಅಂತ. ನಾನು 8 ಗಂಟೆ ಆದ್ಮೇಲೆ ಬರ್ತೇನೆ ಆಫೀಸ್ ಮುಗಿಸ್ಕೊಂಡು ಅಂತ ಹೇಳಿದೆ. ನಡೀತೈತೆ ಬರ್ನ
ವೆರಿ ಗುಡ್ ಗುಡಾರ್ ಗುಡಸ್ಟ್. ಹೌದಣ್ಣ, ನಿನ್ನೆ ನೋಡಿದ್ರಿ ಮಾವಿನ ಹಣ್ಣು ತಂದ್ವಿ, ಚಲೋ ರೇಟ್ ಬಿತ್ತು. ಆ್ಯಕ್ಚುಲಿ 1200 ಹೇಳ್ದ, 1000 rupees ಪರ್ ಬಾಕ್ಸ್ ಕೊಟ್ಟವ. ಹಣ್ಣು ದೊಡ್ಡದಾವ ಹೌದಲ್ಲ. ಇದೊಂದು ಚೇಂಜ್ ಮಾಡ್ಬೇಕಂತದೇವಿ. ವಿಲ್ ಡಿಸ್ಕಸ್ ಆನ್ ದಟ್. ಬಿಟ್ಟು ನಾನು ಚೇಂಜ್ ಮಾಡ್ತಾರೆ. ಯಾವಾಗ ಮಾಡಲಿ ಇವತ್ತು ಮಾಡಲಿ. ನೋ ಎಕ್ಸ್ಪೈರಿ ಡೇಟ್. ಆ್ಯಂಡ್ ಇಲ್ಲಿ ಮಸ್ತ್ ಶ್ರೀಕರ್ಣಿ ಮಾಡ್ಯಾರ. ಸೊ ಫಸ್ಟ್ ಶ್ರೀಕರ್ಣಿ ಹೋಳಿಗೆ ಆಫ್ ದಿಸ್ ಸೀಸನ್. ಫಸ್ಟ್ ಅಲ್ಲ ಏನು ಮಾಡಿದ್ವಿ? ಫಸ್ಟ್. ಯಾಕೆ ಬೆಳಗಾವಿನಾಗಿದ್ದಾಗ ಯಾಕೆ ಮಾಡಿದ್ವಿ ಗೊತ್ತಾಗುತ್ತೆ ನನಗೆ. ಗೊತ್ತಿಲ್ರಿ. ಯೂಶಲಿ ನಾವು ಪುನಾನಾಗಿದ್ದಾಗ ಮ್ಯಾಂಗೋ ಸೀಸನ್ ಸ್ಟಾರ್ಟ್ ಆಗೋದು ಡಿಸೆಂಬರ್ನಾಗ. ಸೊ ಎಷ್ಟೋ ತುಟ್ಟಿರ್ಲಿ ಎಲ್ಲ ಡಿಸೆಂಬರ್ ಅಲ್ಲ, ಫೆಬ್ರವರಿದಾಗ. ನಾ ಡಿಸೆಂಬರ್ನಾಗ ತರ್ಸಿದ್ ನೆನಪದ 102 500 600 ರೂಪಾಯಿ ಕೊಟ್ಟು ಟೂಗೆ. ನಾನು ಇಡೀ ಸ್ಯಾಲ್ರಿ ಮ್ಯಾಂಗೋ ತರ್ಸಿದ್ರಾಗ ಹೋಗಿರ್ತದೆ. ಹಾಕೊಡಿ ನಂದು ಪಟ್ನ ಊಟ ಮಾಡಿ ಹೋಗ್ಬೇಕು. ಕಾಲ್ ಅದಾವ ಭಾಳ ಇವತ್ತು. ಇಟ್ಸ್ ಸ್ನೇಹಿತರೆ ಬರ್ರಿ, ಲೆಟ್ಸ್ ಹ್ಯಾವ್ ಹಬ್ಬದ ಊಟ ವಿದೌಟ್ ಹಬ್ಬ. ಮಸ್ತ್ ಶಾಣಿ ಮೆಣಸಿನ್ಕಾಯಿ, ಶ್ರೀಕರ್ಣಿ ಆ್ಯಂಡ್ ಹೋಳಿಗೆ, ತುಪ್ಪ ಆ್ಯಂಡ್ ಕೋಸಂಬರಿ. ಇವ್ರು ನಮ್ಮ ಅತ್ತೆಯವರು, ಇವ್ರಿಗೆ ಒಂದು ಧನ್ಯವಾದಗಳು. ಊರಿಗೆ ಹೊಂಟು ನಿಂತಾರ್ರಿ ನಮ್ಮನ್ನು ಬಿಟ್ಟು. ಸೊ ಈಗ ಮತ್ತೆ ನಮ್ಗೆ ಹೋಳಿಗೆ ಯಾರು ಮಾಡಿಕೊಡೋರು ಅಂತ ಯೋಚನೆ ಮಾಡತ್ತೇನೆ ನಾನು. ಯಾರು ಹೆಂಗೆ ಥಿಂಕ್ ಮಾಡ್ತಾರೆ ಹೋಯ್ತಾ ಇರೋದೇ. ಥಿಂಕ್ ಮಾಡೋರೆಲ್ಲ ಮಾಡ್ತಾರೆ. ಮಸ್ತ್ ಮಜಾ ಬರತ್ರಿ ಹೋಳಿಗೆ. ನಂಗೆ ಸಣ್ಣವಿದ್ದಾಗ ಸೇರ್ತಿದ್ದಿಲ್ಲ ಆ್ಯಕ್ಚುಲಿ, ಬಟ್ ದೊಡ್ಡವಾದಂಗೆ ಹೋಳಿಗೆ ಶ್ರೀಕರ್ಣಿ ಕಾಂಬಿನೇಷನ್ ಲೈಕ್ ಹಾಕಿದ್ದಿಲ್ಲ. ಎರಡೂ ಸ್ವೀಟ್ ಅಲ್ಲ. ನನ್ನ ಮದುವೆ ಆದ್ಮೇಲೆ ನಾ ಮಾಡಿದ್ ನೋಡಿ ಅವ್ರು ಲೈಕ್ ಮಾಡೋದು. ನೆನಪಾತ ನಮ್ದು याद आया हमारा फाइनली? क्या यार वैशाली तुम बच्चा देखने भी नहीं आ रहे, क्या बोलने का. टाइम ही नहीं मिलता है ಎಲ್ಲರಿಗೂ ಕೆಲಸ ಭಾಳ ಇರ್ತಾವ ಬಿಡ್ರಿ. कैसी है बेटी? यार आपकी जैसी है, वही बोली उनको आपकी जैसी है. A few moments later. ಏನು ಇಸಿ ಪ್ರಾಬ್ಲಮ್ ಐತೆ ನೋಡ್ರಿ. ಇದು ಬರೇ ಯೂಸ್ ಮಾಡಲಿ ಬಿಡಲಿ ಪ್ರಾಬ್ಲಮ್ ಬರ್ಕೊತಾನೆ ಇರ್ತದೆ. ಅದು ಯಾರು ಬೇಟ ಅವ್ರ ನೀನು ನೋಡ್ಕೊಳಕ್ಕೆ ಅವ್ರವ್ರು अदर बेटा ಈಗ उसको बोल रहा हूँ मैं, तुम ही आने वाले हो देखने के लिए उसको भी. ಅವರ आंटी ने ಬರ್ತಾರೆ ಈಗ. मेरे को देखो. नहीं देखूंगी मैं. अभी पापा खड़े, मम्मा है, क्यों मेरे तुम मेरे पापा का कॉल नहीं उठाए, मैं नहीं देखूंगी तुमको. ಹಾಕಿ ಕುಡಿಯೋಣ ಅಂತ ಇವತ್ತು ಎಲ್ಲೋ ಹೊಂಟೇವಿ ಒಂದು ಕಡೆ. ಜೇನು ನೀನು ಕರ್ಕೊಂಡು ಹೋಗೋಣ. ನೀನು ಬಿಟ್ಟು ಹೊಂಟೇನೋ ನೀನು ಬಿಟ್ಟು ಹೊಂಟೇವು ನಾವು ಅಜ್ಜಿ ಕಡೆ ಬಿಟ್ಟು ಹೊಂಟೆ ನಿನ್ನ. ಹುಯ್ 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 ಹುಯ್. ಏನು ಮರಿ ನೋಡ್ರಿ, ಎಲ್ಲ ಜನ ಸ್ವಿಮ್ಮಿಂಗ್ ಮಾಡತ್ತಾರ ಮರಿ ಹಳ್ಳಿ ಕಡೆ. ಪಾರ್ಕ್ ಮರಿ ಇದು. ಹೌದು ಮರಿ, ನೋಡ್ರಿ ಎಷ್ಟು ಚಂದ ಗ್ರೀನ್ ಗ್ರೀನ್ ಐತಿ. ಗ್ರೀನ್ ಪಾರ್ಕ್. ಜೇನು ಏ ಜೇನಿ, ಏರೋಪ್ಲೇನ್ ನೋಡಿದ ಮೇಲೆ ಹೆಂಗಿತ್ತು? ಪಪ್ಪ ಅಲ್ಲಿ ನಾ ಏರೋಪ್ಲೇನ್ ಮಾಡಿ ಹಾರ್ಸಾತನಲ್ಲ ಚಾವಿ ಬಡ್ಸ್ಕೊಂಗಿದ್ದಾಳ ಮಾರಿಗೆ. ಅಲ್ಲಿ ನೀರು, ಅಲ್ಲಿ ನೋಡ್ರಿ ಹೆಂಗೆ ಎಲ್ಲರೂ ನೀರನ್ನ ಆಡಾಕತ್ತಾರ ನೋಡ್ರಿ. ಅಲ್ಲಿ ನಿಮ್ಮನ್ನು ನೆಕ್ಸ್ಟ್ ಇಯರ್ ಕರ್ಕೊಂಬರೋಣ್ರಿ. ಇಲ್ಲಿ ನೋಡ್ರಿ ಹುಡುಗರು, ಯಪ್ಪ ನೀರು ಏನು ಮಾಡತ್ರ ಎಲ್ಲರೂ ಅವ್ರು. ಆಲ್ರೈಟ್ ಸ್ನೇಹಿತರೆ, ನಾವು ನಮ್ಮ ಫ್ರೆಂಡ್ ಅವ್ರ ಮನೆಗೆ ಹೊಂಟೇವ್ರಿ. ನಿಮ್ಮ ಫ್ರೆಂಡ್ ಅಲ್ರಿ ಜೇನು, ನಮ್ಮ ಫ್ರೆಂಡ್ ಅವ್ರ ಮನೆಗೆ ಹೊಂಟೀವಿ. ಆಕೆಗೆ ಗೊತ್ತಾತ್ರಿ ನಾವು ಹೊರಗೆ ಹೊಂಟೇವ ಅಂತ ಹೇಳಿ. ಹಿಂಗಾಗಿ ಅಜ್ಜಿ ಕಡೆ ಕೊಟ್ರೆ ಅಳ್ತಾ ನೋಡ್ರ. ಈಗ ಅಜ್ಜಿ ಕಡೆ ಕೊಟ್ರೆ ಅಳ್ತಾರ.
ಹೋಗ ಅಜ್ಜಿ ಕಡೆ ಹೋಗು. ಬಾ ಹೋಗ ಅಜ್ಜಿ ಕಡೆ ಹೋಗು. ಬಾ. ಹೋಗ ಅಜ್ಜಿ ಕಡೆ ಹೋಗು. ಆ ಕ್ಯಾಮ್ರಾಕ ಹೋಗ ಅಜ್ಜಿ ಕಡೆ ಹೋಗು. ನಮ್ಗೆ ಏನೋ ಗೊತ್ತಾಯ್ತು, ನಾವೀಗ ಹೊರಗೆ ಹೊಂಟೇವಂತ. ಇಲ್ಲಿ ಬೇಟ ನಿಮ್ನು ಕರ್ಕೊಂಡು ಹೋಗ್ತೀವಿ, ನಿಮ್ಗೆಲ್ಲ ಗೊತ್ತಾಗತ್ತದ್ರಿ. ಕುಚ್ಚಿ ಹೌದ್ರಿ. 9 ಆತ್ರಿ. ಆಫೀಸ್ ಜಸ್ಟ್ ಮುಗಿಸಿದ್ವಿ, ಕಲ್ಲಿಗನ ಮನೆಗೆ ಹೊಂಟಿದ್ವಿ. ಅವಂಗೆಲ್ಲ ಸ್ವಲ್ಪ ಬೆಳಗಾವಿಂದ ಕುಂದಾಗಿಂದ ಇದು ಬೆಂಗಳೂರಿಗೆ ಹೋದತ್ ನೋಡಿದ್ದು ಬೆಳ್ಳಿದ. ಅವನದು ಮನೆ ಓಪನಿಂಗ್ ಇತ್ತು, ಹೋಗೋಕ್ಕಾಗಿದ್ದಿಲ್ಲ. ಸೊ ಲೆಟ್ಸ್ ಗೋ. ನೀವು ಬರ್ತೀರಿ ತಗೋ ನೋಡ್ರಿ, ಪಟ್ಟ ಹೋಗೋಣ ಅಂತ. ಫ್ರೆಂಡ್ ಒಂದು ಹೊಸ ಮನೆ ತೊಗೊಳನ್ರಿ, ನಿಮ್ಗೆ ಹೇಳ್ದಂಗೆ ಅಲ್ಲೇ ಬಂದೇವು ನಾವೀಗ. 403 ಇದೆ. ಸೊ ನಮ್ಮ ಫ್ರೆಂಡ್ ಅವ್ರ ಮನೆಗೆ ಬಂದಿದ್ದೆ. ಅವ್ರದ್ದು ಇನ್ನೂ ರಿನೋವೇಷನ್ ನಡೆದತ್ರಿ. ಆಮೇಲೆ ಇದು ಹಾಲ್ ಅಂತ, ಇದು ಕಿಚನ್ ನಮ್ದು ಹಿಂಗೆ ಪ್ಲ್ಯಾನ್ ಇತ್ತು, ಬಟ್ ಆಮೇಲೆ ಪ್ಲ್ಯಾನ್ ಚೇಂಜ್ ಮಾಡಿದ್ವಿ ನಾವು ಸ್ಲೋಲಿ. ಸೊ ಇವ ನಮ್ಮ ಫ್ರೆಂಡ್ ರೀ ಪಂಕಜ. ಕಾಂಗ್ರಾಟ್ಸ್ फॉर अ न्यू होम. कांग्रेट्स फॉर योर न्यू होम एज वेल. अच्छा लगा मुझे. क्या अच्छा लगा पता है? आपने नाम दोनों का लिखवाया है. हम आके वही देख रहे थे पहले. 2 hours later. ಆಲ್ರೈಟ್ ಸ್ನೇಹಿತರೆ, ಸೊ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊಂಟೇವಿ. ಆಲ್ರೈಟ್ ಸ್ನೇಹಿತರೆ, ಹೆಂಗಿತ್ತು ಇವತ್ತಿನ ನಮ್ಮ ಲಾಗ್. ಬಾರಿ ಲಕ್ಕಿ ಕಮೆಂಟ್ಸ್ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಜೇನು ಹೊಸ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡಿರಿ. ನಮ್ಮ ಅನುರಾಧ ಅವ್ರಂತ ನೈಸ್ ಬಾಯ್ ಆಕಾಶ್ ಪ್ರೆಡಿ ಐಶು ನನಗೆ ಜೇನು ಬಂಗಾರಿ ನೋಡಿ ನಾನು ಏನು ಕಮೆಂಟ್ ಹಾಕಬೇಕು ಅಂತ ಗೊತ್ತಾಗಲ್ತು. ಜೇನು ಚಿನ್ನು ನೋಡ್ಕೊತಿದ್ರೆ ಎಲ್ಲ ನೋವು ಮರೆತು ಹೋಗುತ್ತಂತ. ಸದಾ ಚಂದ ಇರು ರಾಜ್ಕುಮಾರಿ. ಥ್ಯಾಂಕ್ ಯು ಸೋ ಮಚ್ ಅನುರಾಧ ಅವರೇ, ತುಂಬ ಖುಷಿ ಆಯಿತು. ಅಂದಂಗೆ ನಿಮ್ಮ ಕಮೆಂಟ್ ಸುಮಾರು ಸರಿ ನಾನು ಮುಂಚೆ ನೋಡಿದ್ದೆ, ಆ್ಯಂಡ್ ಭಾಳ ದಿನ ಆದಮೇಲೆ ಇವತ್ತು ನಿಮ್ಮ ಕಮೆಂಟ್ ನೋಡಿ ನಂಗೆ ತುಂಬಾ ಖುಷಿ ಆಯಿತು. ಬರೀ ಇನ್ನೊಂದು ಲಕ್ಕಿ ಕಮೆಂಟ್ ನೋಡೋಣ. ನಮ್ಮ ಸೋಷಿಯಲ್ ಡೈರಿಯವ್ರು ಅಂತಾರೆ, ಯು ಆರ್ ಸೋ ಪಾಸಿಟಿವ್ ಆ್ಯಂಡ್ ಹಾರ್ಡ್ ವರ್ಕರ್ ಬ್ರೋ, ವಾಟ್ ಇಸ್ ದ ರೀಸನ್ ಫಾರ್ ವ್ಲಾಗಿಂಗ್ ಅಂತ. ಆ್ಯಕ್ಚುಲಿ ವ್ಲಾಗಿಂಗು ಅದು ಹಂಗೆ ಸ್ಟಾರ್ಟ್ ಆಗಿಲ್ಲ, ಅದೊಂದು ದೊಡ್ಡ ಸ್ಟೋರಿ. ಆದ್ರೆ ನಾಳೆ ವ್ಲಾಗ್ನಾಗ ಅಥವಾ ಅದನ್ನ ಒಂದು ಡಾಕ್ಯುಮೆಂಟ್ರಿ ಟೈಪ್ ಮಾಡಿ ಹಾಕ್ತೀನಿ, ಯಾರಿಗೆ ಜನಕ್ಕೆ ಇಷ್ಟ ಆದ್ರೆ ಆಗ್ಬೋದು. ಆಲ್ರೈಟ್, ನಾಳೆ ಮಗದೊಂದು ಸೂಪರ್ ಶಾರ್ಪ್ 8 ಗಂಟೆಗೆ ಸಿಗೋಣ. ಅಂಟಿಲ್ ದೆನ್ ಹ್ಯಾವ್ ಅ ಗುಡ್ ಡೇ, ಲವ್ ಯು ಆಲ್, ಬಾಯ್, ಟೇಕ್ ಕೇರ್. ಸರ್ವೇ ಜನ ಸುಖಿನೋ ಭವಂತು.